टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಧರ್ಮಸ್ಥಳದಲ್ಲಿ ಪಾನ್ ಕಾರ್ಡ್ ಆಗಿ ಎಟಿಎಂ ಕಾರ್ಡ್ ಪತ್ತೆಯಾಗಿತ್ತಲ್ಲ ಮೊದಲ ದಿನ ಶೋಧದ ವೇಳೆ ಸಿದ್ದಲಕ್ಷ್ಮಮ್ಮ ಹೆಸರಿನ ಒಂದು ಕಾರ್ಡ್ ಪತ್ತೆಯಾಗುತ್ತೆ. ಎಟಿಎಂ ಕಾರ್ಡ್ ಬಗ್ಗೆ ಈಗಾಗಲೇ ಸಿದ್ದಲಕ್ಷ್ಮಮ್ಮ ಅನ್ನೋರು ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದ್ದಾರೆ. ನನಗೆ ಎಟಿಎಂ ಕಾರ್ಡ್ ಬಳಸೋದಕ್ಕೆ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ. ಈ ಪಾನ್ ಕಾರ್ಡ್ ಹಾಗೆ ಎಟಿಎಂ ಕಾರ್ಡ್ ಏನು ಮೊದಲ ದಿನ ಪತ್ತೆಯಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರ ಹೆಸರಿನಲ್ಲಿತ್ತು ಕಾರ್ಡ್ ಸಿದ್ದಲಕ್ಷ್ಮಮ್ಮ ಅಂತ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ನನಗೆ ಎಟಿಎಂ ಕಾರ್ಡ್ ಯೂಸ್ ಮಾಡೋದಕ್ಕೆ ಬರೋದಿಲ್ಲ, ಬಳಸೋದಕ್ಕೆ ಬರೋದಿಲ್ಲ ಅಂತ. ಹಾಗೆ ನಮ್ಮ ಮಗ ಸುರೇಶ್ ಎಟಿಎಂ ಕಾರ್ಡ್ ಅನ್ನ ಬಳಸ್ತಿದ್ದ ಅಂತ ಹೇಳಿದ್ದಾರೆ. ನನಗ್ ಬರೋದಿಲ್ಲ, ಬಟ್ ಮಗ ಬಳಸ್ತಿದ್ದ ಅಂತ. ತುಂಬಾ ಕುಡಿತಾ ಇದ್ದ, ಮನೆಯಿಂದ ಆತನನ್ನ ಹೊರಗೆ ಹಾಕಿದ್ವಿ, 3 ವರ್ಷದಿಂದ ಮನೆಯಲ್ಲಿ ಇರ್ಲಿಲ್ಲ ಅವನು ಅಂತ ತಾಯಿಯೇ ಹೇಳಿರೋದು. ಮಗ ಸುರೇಶ್ ಆಗಾಗ ಧರ್ಮಸ್ಥಳಕ್ಕೆ ಹೋಗಿ ಬರ್ತಾ ಇದ್ದ ಅಂತಾನು ಹೇಳಿದ್ದಾರೆ. ಪರ್ಸ್ ಕಳೆದು ಹೋಗಿರೋ ಬಗ್ಗೆ ನಮ್ಮ ಬಳಿ ಆತ ಹೇಳಿರ್ಲಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಸಿದ್ದಲಕ್ಷ್ಮಮ್ಮ ಅವರನ್ನ ಮಾತನಾಡಿಸಿದ್ದಾರೆ. ಈ ಸಂದರ್ಭ ಅವ್ರು ಏನೇನು ಹೇಳಿದ್ರು ಬನ್ನಿ ನೋಡೋಣ. ಧರ್ಮಸ್ಥಳದಲ್ಲಿ ಪ್ಯಾನ್ ಕಾರ್ಡ್ ಮತ್ತು ಎ.ಟಿ.ಎಂ ಕಾರ್ಡ್ ಸಿಕ್ಕಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಿದ್ದಲಕ್ಷ್ಮಮ್ಮ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗೋಣ. ಅಮ್ಮ, ನಿಮ್ಮದು ಈಗ ಎ.ಟಿ.ಎಂ ಕಾರ್ಡ್ ಕಳೆದೋಗಿತ್ತು ಅಂತ ಹೇಳಿ ನೀವು ಗೊತ್ತಾಗಿರ್ತಕ್ಕಂಥದ್ದು. ಸುರೇಶ್ ನಿಮ್ಮ ಮಗ ಎಷ್ಟು ತಿಂಗಳಿಂದ ಡೆತ್ ಆಗಿದ್ದಮ್ಮ? ಅವರು 5ನೇ ತಿಂಗಳು ಇದು. ಓಕೆ, ಏನಾಗಿ ಡೆತ್ ಆಗಿದೆ? ಜಾಂಡೀಸ್ ಆಗಿತ್ತು. ಅಲ್ಲೇ ಒಂದು 2-3 ಸತಿ ಜಾಂಡೀಸ್ ಆಗಿತ್ತು, ತೋರಿಸ್ತು. ಇದು ಲಾಸ್ಟ್ನೇದು ಸುಸ್ತಾಗಿ ಇದಾಗಿದ್ದ. ಇಲ್ಲೇ ಇದ್ದು ನೋಡ್ರಿ ಇಲ್ಲೇ ಸತ್ತಿದ್ದು. ಎಷ್ಟು ವರ್ಷ ಆಗಿತ್ತಮ್ಮ ಮಗನಿಗೆ? 29. ಮದುವೆ ಆಗಿರಲಿಲ್ಲ? ಇಲ್ಲ, ಮದುವೆ ಮಾಡೋಕ್ಕೆ ದುಡಿಮೆ ಮಾಡ್ಕೊಂಬ, ಲೆಕ್ಕ ಕೊಡು, ಆಮೇಲೆ ಮದುವೆ ಮಾಡ್ತೀನಿ ಹಿಂದೆ. ನಾನು ಈ ಮನೆ ತಗೊಂಡಿದ್ದೀನಿ, ನಾನು ಕಷ್ಟದಲ್ಲಿದ್ದೀನಿ ಅಂತ ಅಂದೆ. ನೀವೇನು ಕೆಲಸ ಮಾಡಿದ್ರಿ? ನಾವು ಬಿಸ್ನೆಸ್, ವ್ಯಾಪಾರ, ತರಕಾರಿ ಅಂಗಡಿ. ಅಮ್ಮ, ನಿಮ್ಮದು ಎ.ಟಿ.ಎಂ ಕಾರ್ಡು ಮತ್ತು ಆಧಾರ್ ಕಾರ್ಡ್ ಅಂದರೆ ಪ್ಯಾನ್ ಕಾರ್ಡ್ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದು ನಿಮ್ಮ ಮಗಂದು. ನೀವೇನಾದ್ರು ಕಳ್ಕೊಂಡಿದ್ರೆ ಇಲ್ಲ ಅದನ್ನು ನಿಮ್ಮ ಮಗನೇ ಬಳಸ್ತಿದ್ದ? ಹೆಂಗೆ ಅವನು ನಮಗೇನು ಸಂಪಾದನೆ ಏನು ಕೊಡ್ತಿರ್ಲಿಲ್ವಲ್ಲ, ಅದಕ್ಕೆ ಹೋಗಿ ದುಡ್ಕೊಂಬ ಅಂತೇಳಿ ಅವ್ನದೇನೈತೆಲ್ಲ ನಾನು ಆಚೆ ಕೊಟ್ಟೆ. ಆಮೇಲೆ ಈ ಎ.ಟಿ.ಎಂ ಕಾರ್ಡ್ ನಾವು ತೆಗಿಯೋಕ್ಕೆ ಬರ್ತಿರ್ಲಿಲ್ಲ, ಅವನೇ ಯೂಸ್ ಮಾಡ್ತಿದ್ದ ಅಷ್ಟೇ ಸರ್. ನಿನ್ನೆ ಪೊಲೀಸ್ನವ್ರು ಕೂಡ ನಿಮ್ಮ ಮನೆಗೆ ಬಂದಿದ್ರು. ಏನು ಹೇಳಿದ್ರು, ಏನು ವಿಚಾರ ನಿಮ್ಗೆ ಗೊತ್ತಾಯಿತು? ನಾನು ಇರಲಿಲ್ಲ, ಟ್ರಿಪ್ ಹೋಗಿದ್ದೆ. ಬಂದು ಫೋಟೋ ತಗೊಂಡು ನಮ್ಮ ಮಗನ ಫೋಟೋ ತಗೊಂಡು ಹೋದ್ರು. ತಿರ್ಗಿ ಆಮೇಲೆ ಮತ್ತೆ ರಾತ್ರಿ ನಾವು ಬಂದಮೇಲೆ ಮನೆಗೆ ಬಂದು ನನ್ನ ಫೋಟೋ ತಗೊಂಡು ಹೋದ್ರು. ಕೇಳಿದ್ರು, ವಿಚಾರಣೆ ಮಾಡಿದ್ರು. ಇಲ್ಲ ಸರ್, ಎಲ್ಲ ನಿಮಗೆ ಗೊತ್ತಿದ್ದು, ಇಲ್ಲೇ ನಿಮಗೆ ಓಡಾಡ್ತಿರಲ್ಲ, ಇಲ್ಲೇ ಇದಾಗಿದ್ದು. ಧರ್ಮಸ್ಥಳಕ್ಕೆ ಏನಾದ್ರು ಹೋಗಿರೋ ನಿಮ್ಮ ಮಗ? ಮುಂಚೆಗೆ ಹೋಗಿದ್ದ, ಅವಾಗ ಹೋಗ್ತಾ ಇದ್ದ, ಬರ್ತಾ ಇದ್ದ. ಆ ಮನೆಗೆ ನಾವು ಹಳೆ ಮನೆಗಿದ್ದು, ದೊಡ್ಡಬಳ್ಳಾಪುರ ರೋಡು, ಅಲ್ಲೇ ಹಳೆ ಮನೆಗಿದ್ದಾಗ ಹೋಗ್ತಿದ್ದ. ಈ ಮನೆಗೆ ಬಂದ್ಮೇಲೆ ಒಂದ್ಸತಿ ಹೋಗೋಣ. ಪರ್ಸ್ ಕಳ್ಕೊಂಡಿದ್ದ ವಿಚಾರ ಏನಾದ್ರು ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ಹೆಂಗೆ? ಇಲ್ಲ ಸರ್, ಅದು ಗೊತ್ತಿಲ್ಲ ನನಗೆ. ಮಾತಾಡ್ತಿರ್ಲಿಲ್ಲ ಅವನು. ನಾನು ಜಗಳ ಮಾಡ್ಕೊಂಡು ಹಿಂಗೆಲ್ಲ ದುಡಿಮೆ ಮಾಡಿ ನಮಗೆಲ್ಲ ಹಿಂಗೆ ನೋವು ಕೊಟ್ಟಿದ್ಯಾ, ನಮ್ಗೆ ಯಾವುದೂ ಇಲ್ಲ, ನೀನು ದುಡ್ಕೊಂಬ, ಆಮೇಲೆ ಮದುವೆ ಮಾಡ್ತೀನಿ. ಈಗ ನಿಮ್ಮ ಮಗ ಇಲ್ಲೇ ಮೃತಪಟ್ಟಿದ್ದು? ನಾ 3 ವರ್ಷ ಆಚೆಗೆ ಹಾಕಿ ಮತ್ತೆ ಇಲ್ಲೇ ಸಿದ್ಧಾರ್ಥ ಅಡ್ಮಿಟ್ ಮಾಡಿದ್ದೆ. ಅದು ಜಾಸ್ತಿ ಓವರ್ ಆಗಿ ಡ್ರಿಂಕ್ಸ್ ಜಾಸ್ತಿ ಮಾಡೋನು, ಜಾಂಡೀಸ್ ಜಾಸ್ತಿ ಆಗಿತ್ತು. ನಾವು ನೋಡಿ ತೋರಿಸಿ ಸಾಕಾಗ್ಬಿಟ್ಟು ಬೇಜಾರಾಗ್ಬಿಟ್ಟು ಬಿಟ್ಬಿಟ್ಟೆ. ಯಾವತ್ತು ನಿನ್ನ ಹುಡುಗಾಗಿ ನನ್ನ ಮಗ ಆಗಿ ಯಾವಾಗ ಬರ್ತೀಯೋ ಅವಾಗ ನಿನಗೆ ಮದುವೆ ಮಾಡ್ತೀನಿ. ಅಷ್ಟೇ, ಇಲ್ರ. ಇದಿಷ್ಟು ಏನು ಸುರೇಶ್ ಅವರ ತಾಯಿಯಾಗಿರ್ತಕ್ಕಂಥ ಸಿದ್ದಲಕ್ಷ್ಮಮ್ಮ ಅವರ ಮಾತುಗಳಾಗಿತ್ತು. ಮಂಜುನಾಥ್, TV9 ನೆಲಮಂಗಲ.